ನಮಸ್ತೆ ರೈತ ಮಿತ್ರರಿಗೆ. ದರ ಸ್ವಲ್ಪ ಕುಸಿತ ಆಗಿದೆ. 100ರಿಂದ 150 ರೂಪಾಯಿ ದರ ಕುಸಿತ ಆಗಿದೆ. ಯಾವ ಕಾರಣಕ್ಕೆ ಅಂತ ನಾವೇನಾದ್ರು ಟೆಕ್ನಿಕಲ್ಲಾಗಿ ನೋಡೋದು ಬೇಡ, ಒಂದು ಜನರಲ್ಲಾಗಿ ತಿಳ್ಕೊಳ್ಳೋಣ. ಮೊದಲನೇ ಕಾರಣ, ಏಕಾಏಕಿಯಾಗಿ 1800ರಿಂದ 2000 ದರ ಇದ್ದ ಕಾರಣ ತುಂಬ ಜನ ಶುಂಠಿಯನ್ನು ಮಾರಾಟ ಮಾಡಿದರು. ಅದು ಒಂದು ಕಾರಣ. ಇನ್ನೊಂದು, ನಮ್ಮ ಜನರಲ್ಲಾಗಿ ನಮ್ಮ ಲೋಕಲ್ ಮಾರ್ಕೆಟ್ನಲ್ಲಿ ಮಾತಾಡುವಂತಹ ಇನ್ನೊಂದು ಸೂಕ್ತವಾದ ಕಾರಣ ಅಂದರೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗುವುದು. ಇದು ಒಂದು ಕಾರಣ ಅಂತಲೇ ಅಂದ್ಕೋಬೋದು. ಯಾವ ಕಾರಣಕ್ಕೆ ಅಂದರೆ, ತುಂಬ ಜನ ಪಾದಯಾತ್ರೆ ಹೋಗ್ತಾರೆ. ಹೋಗೋಕ್ಕಿಂತ ಮುಂಚೆ ನಾವು ಶುಂಠಿಯನ್ನು ಮಾರಾಟ ಮಾಡೋಣ ಅಂತ ಹೇಳಿ ತುಂಬ ಜನ ಮಾರಾಟ ಮಾಡ್ತಾಯಿದ್ದಾರೆ. ನಾನು ಒಂದು 10ರಿಂದ 15 ಪ್ಲಾಟ್ಗಳನ್ನು ಈ ದಿನ ಸುತ್ತಾಡ್ಕೊ ಬಂದಾಗ ನನಗೆ ಸೂಕ್ತವಾದ ಮಾಹಿತಿ ಸಿಕ್ಕಿದ್ದು ಇದೆ ಅಂತ ನನ್ನ ಅನಿಸಿಕೆ. ನಾವೇನಾದ್ರೂ ಈಗ ಪಾದಯಾತ್ರೆಗೆ ಹೋದರೆ ಸರಿಯಾಗಿ ನೀರನ್ನು ಬಿಡೋರಿಲ್ಲ ಅಥವಾ ಶುಂಠಿಯನ್ನು ಮೇಂಟೈನ್ ಮಾಡೋರಿಲ್ಲ ಅಂತ ಅಂದ್ಬಿಟ್ಟು ಪಾದಯಾತ್ರೆಗೆ ಹೋಗೋಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಮಾರಾಟ ಮಾಡೋಣ ಅಂತ ಹೇಳಿ ತುಂಬ ಜನ ಶುಂಠಿಯನ್ನು ಮಾರಾಟ ಮಾಡಿ ಇವತ್ತು ಅಥವಾ ನಾಳೆಯಿಂದ ಪಾದಯಾತ್ರೆಗೆ ಹೊರಡುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿನ್ನೆಗಿಂತ ಈ ದಿನ ದರ ಸ್ವಲ್ಪ ಕಾಣ್ತಾ ಇದೆ. ನನ್ನ ಅನಿಸಿಕೆ ಪ್ರಕಾರ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಕಳೆದ 3 ದಿನದಲ್ಲಿ ಇದ್ದಂತಹ ದರ ಸೋಮವಾರದಿಂದ ಬುಧವಾರದ ಒಳಗೆ ಅದೇ ದರ ಬರುವಂತಹ ಸಾಧ್ಯತೆ ಖಂಡಿತ ಇದೆ. ಯಾವ ಕಾರಣಕ್ಕೆ ಅಂದರೆ, ನಮ್ಮ ಲೋಕಲ್ ಲೇಬರ್ನಲ್ಲಿ 40ರಿಂದ 50% ಜನ ನಮಗೆ ಶುಂಠಿಯನ್ನು ಕೀಳಲಿಕ್ಕೆ ಸಿಗಲ್ಲ. 40ರಿಂದ 50% ನಮ್ಮ ಲೋಕಲ್ ಲೇಬರ್ಸು ಪಾದಯಾತ್ರೆ ಹೋಗ್ತಾರೆ. ಲೇಬರ್ಸು ಸಮಸ್ಯೆಯಿಂದ ಸ್ವಲ್ಪ ಮಟ್ಟಿಗೆ ಶುಂಠಿಯನ್ನು ಕೀಳೋದು ಕಡಿಮೆ ಆಗುತ್ತೆ. ಕಡಿಮೆ ಆದಂತಹ ಸಮಯದಲ್ಲಿ ದರ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದ್ದೇ ಇದೆ. ಸೋಮವಾರದಿಂದ ಬುಧವಾರದ ಒಳಗೆ ದರ ಏನಾದ್ರು ಹೆಚ್ಚಾದರೆ ಕಂಟಿನ್ಯೂಸ್ ಆಗಿ 15ರಿಂದ 20 ದಿನ ಅದೇ ದರ ಖಂಡಿತವಾಗೂ ಇದ್ದೇ ಇರುತ್ತೆ. ಕೆಲವರಂತೂ ಬೇಕಾಬಿಟ್ಟಿಯಾಗಿ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದಂತೂ ನನಗಂತೂ ಗೊತ್ತಾಗ್ತಾ ಇಲ್ಲ. ಡ್ರೈ ದರ 1700ರಿಂದ 1800 ಇದೆ ಅಂತೇಳಿ ಅಪ್ಡೇಟ್ ಮಾಡ್ತಾರೆ. ದಯವಿಟ್ಟು ಸರಿಯಾದ ಮಾಹಿತಿ ತಿಳಿದು ಅಪ್ಡೇಟ್ ಮಾಡಿ ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು. ಸದ್ಯದ ಪರಿಸ್ಥಿತಿಯಲ್ಲಿ ಇವತ್ತಿನ ಶುಂಠಿ ದರ 1400ರಿಂದ 1550ವರೆಗೂ ಡ್ರೈ ದರ ಇದೆ. ಹಾಗೂ ವಾಷಿಂಗ್ ದರ 1600ರಿಂದ 1800 ಹೈಯೆಸ್ಟ್ ಇದೆ. ಅದ್ರ ಮೇಲಂತೂ ದರ ಇಲ್ಲ. ಶುಂಠಿ ಮಾರಾಟ ಮಾಡುವಾಗ ದಯವಿಟ್ಟು ಯಾರ ಮೇಲೂ ಕೂಡ ಡಿಪೆಂಡ್ ಆಗಬೇಡಿ. ನಿಮ್ಮ ಅನುಕೂಲತೆ ಹಾಗೂ ನಿಮ್ಮ ಶುಂಠಿಯ ಪರಿಸ್ಥಿತಿಯನ್ನು ನೋಡಿಕೊಂಡು ನೀವು ಮಾರಾಟ ಮಾಡಿ. ನಿಮ್ಮ ಶುಂಠಿ ಏನಾದ್ರು ಕ್ವಾಲಿಟಿ ಆಗಿದ್ದು ತುಂಬ ಚೆನ್ನಾಗಿ ಮಣ್ಣು ಹಾಕಿಸಿ ಇಟ್ಕೊಂಡಿದ್ರೆ ವೆಯ್ಟ್ ಮಾಡಿ. ಮಣ್ಣನ್ನು ಹಾಕಿಸಿಲ್ಲ ಅಂತ ಅಂದರೆ ದಯವಿಟ್ಟು ಸೇಲ್ ಮಾಡಿ. ಇತ್ತೀಚೆಗಂತೂ ತುಂಬ ಬಿಸಿಲಿದೆ, ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಅನುಕೂಲತೆಗೆ ತಕ್ಕಂತೆ ನೀವು ಶುಂಠಿಯನ್ನು ಮಾರಾಟ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಧನ್ಯವಾದಗಳು.